ಹಾಯ್ ಹಲೋ ವಿದ್ಯಾರ್ಥಿಗಳೇ. ಸೊ ಎಲ್ಲರಿಗೂ ಕೂಡ KCT ಆ್ಯಂಡ್ ನೀಟ್ ಆಸ್ಪಿರೆಂಟ್ಸ್ಗೆ ವೀಡಿಯೋಗೆ ಸ್ವಾಗತ. ಓಕೆ ಹುಡುಗರ, ಸೊ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿರೋದೇನಪ್ಪ ಅಂತಂದರೆ ಅಪ್ಡೇಟ್ಸ್ಗಳು ಏನಾದರೂ ಅಂತ ಚೆಕ್ಔಟ್ ಮಾಡ್ಕೊತಿದ್ದೀರಾ. ಸೊ ಕಡೆಯಿಂದ ಇವತ್ತು ಬಂದಿರತಕ್ಕಂಥದ್ದು ಅಪ್ಡೇಟ್ಸು ಆ್ಯಕ್ಚುಲಿ ನಿನ್ನೆ ಬಂದಿದೆ. ಸೊ ನಿನ್ನೆ ವ್ಯಾಟ್ಸಪ್ ಚಾನಲ್ ಗ್ರೂಪ್ಸ್ ಒಳಗೆ ತಿಳಿಸಿದ್ದೆ, ಬಟ್ ಇವಾಗ ಯೂಟ್ಯೂಬಲ್ಲೂ ಕೂಡ ತಿಳಿಸುವಂಥ ಪ್ರಯತ್ನ ಡಿಲೇ ಮಾಡಿದ್ದೇನೆ ನಿಜ. ಬಟ್ ಯಾಕೆ ಅಂತಂದರೆ ಇವಾಗ ಇನ್ನೂ ಅಷ್ಟೊಂದು ನಿಮ್ಗೇನಪ್ಪ ಅಂತಂದರೆ ಅಪ್ಡೇಟ್ಸ್ಗಳು ಏನಂತಂದರೆ ಸದ್ಯಕ್ಕೆ ಏನಿಲ್ಲ. ಓಕೆ, ಒಂದೇ ಅಪ್ಡೇಟ್ಸ್ಗಳು. ಹಾಗಾಗಿ ಎವ್ರಿ ಟೈಮ್ ಏನೇ ಅಪ್ಡೇಟ್ಸ್ಗಳು ಬಂದರೆ ಕ್ವಿಕ್ಕಾಗಿ ಹೇಳ್ತೀನಿ. ಸೊ ವರಿ ಮಾಡ್ಕೊಬಿಟ್ರೆ ಆಯಿತಾ. ಇದೊಂದು ವಿಡಿಯೋ ನಿನ್ನೆ ಬಂದಿರೋ ಅಪ್ಡೇಟ್ ಇವಾಗ ಯಾಕೆ ಹೇಳ್ತಿದ್ದೆ ಅಂತಂದರೆ ಸೊ ಹುಡುಗರಿಗೆ ಗೊತ್ತಿರಲ್ಲ. ಆ್ಯಂಡ್ ಇವತ್ತು ಕೂಡ ಒಂದು ಅಪ್ಡೇಟ್ ಕೂಡ ಬಂದಿದೆ. ಹಂಗಾಗಿ ಎರಡು ಸೇರಿಬಿಟ್ಟೆ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಓಕೆ, ಏನಪ್ಪ ಅಂತಂದರೆ ವೆಬ್ಸೈಟಲ್ಲಿ ಬಂದರೆ ನಿಮಗೆ ಅಂತಂದರೆ ಎರಡು ಮೇನಾಗಿ ಸಿಗ್ತವೆ. ಒಂದು UGC 2026 ಮೆರಿಟ್ ನಿರ್ಧರಿಸುವ ಪ್ರಕಟಣೆ ಅಂತ ಒಂದು ಕೊಟ್ಟವ್ರೆ. ಓಕೆ, ಕಾಣಿಸ್ತಿದೆ ನೋಡಿ ಇದ್ದು. ಆ್ಯಂಡ್ ಇನ್ನೂ ಒಂದು CET ಪರೀಕ್ಷೆ ಹಾಜರಾಗುವ UGC 2026 ಅಭ್ಯರ್ಥಿಗಳ PH ಪಟ್ಟಿ ಅಂತ ಬಿಟ್ಟವ್ರೆ. ಸೊ ಎರಡು ಕೂಡ ಇವತ್ತೇ ಇದರ ತೋರಿಸ್ತಾ ಇದೆ. ಆ್ಯಕ್ಚುಲಿ ಟ್ವಿಟ್ಟರಲ್ಲಿ ನಿನ್ನೆ ಇದು ನಾಳೆ ಅಪ್ಡೇಟ್ ಮಾಡಿದರು. ಯಾವುದು ಒಂದನೇದ್ದು ನಿನ್ನೆ ಟ್ವಿಟ್ಟರಲ್ಲಿ ಅಪ್ಡೇಟ್ ಮಾಡಿದರು, ವಾಟ್ಸಪ್ ಗ್ರೂಪ್ಸ್ ಆ್ಯಂಡ್ ಚಾನಲ್ ತಿಳಿಸಿದ್ದೆ ಆಯಿತಾ. ಬಟ್ ಎರಡನೇದು ಇವತ್ತು ಬಂದಿರತಕ್ಕಂಥದ್ದು ಅಪ್ಡೇಟ್ಸ್ಗಳು. ಓಕೆ, ಏನಪ್ಪ ಅಂತಂದರೆ ಆ PDF ತೋರಿಸ್ತೀನಿ ನೋಡಿ. ಇದು ಒಂದನೇದು ಫಸ್ಟ್ನೇದು ಬಂದಿದೆ ನೋಡಿ. ಇದು ಏನಂತಂದರೆ ಅಂದರೆ ಮೆರಿಟ್ ನಿರ್ಧರಿಸುವುದು. ಅಂದರೆ ಮೆರಿಟ್ ಅಂತಂದರೆ ಏನಪ್ಪ ಅಂದರೆ ನಿಮ್ಮದು ಇನ್ನು ನಾಳೆ ನಿಮ್ಮದು KCT ಎಕ್ಸಾಮ್ ಬರೀತೀರಾ. ನಿಮ್ಮದು ಸೆಕೆಂಡ್ PUC ಮಾರ್ಕ್ಸು ಮತ್ತು KCT ತೆಗೆದಿರ್ತಕ್ಕಂಥ ಮಾರ್ಕ್ಸ್ನ ಎರಡು ಕೂಡ ಕನ್ಸಿಡರ್ ಮಾಡಿ ಒಂದು ಏನು ಅನೌನ್ಸ್ ಮಾಡಬೇಕು, ಒಂದು ರ್ಯಾಂಕ್ ಲಿಸ್ಟ್ನ ಅನೌನ್ಸ್ಮೆಂಟ್ ಮಾಡಬೇಕು. ಅದು ಮೆರಿಟನ್ನೇ ಹೇಗೆ ಮಾಡ್ತಾರೆ ಅದ್ರ ಬಗ್ಗೆ. ಓಕೆ ಆಯಿತಾ. ಅಭ್ಯರ್ಥಿಗಳು ತಮ್ಮ 2026 ಕರ್ನಾಟಕ ದ್ವಿತೀಯ PU ಪರೀಕ್ಷೆ 1 ಓಕೆ ಈ ಎಕ್ಸಾಮ್ ಒಂದು ಅಂಕಗಳನ್ನು ಉತ್ತಮಪಡಿಸಿಕೊಳ್ಳಲು ತಮ್ಮ ಸ್ವಂತ ಆಸಕ್ತಿಯ ಮೇರೆಗೆ ದ್ವಿತೀಯ PUC ಪರೀಕ್ಷೆ 2 ಹಾಜರಾಗಬಹುದು. ಓಕೆ, ಅಂದರೆ ಅಭ್ಯರ್ಥಿಗಳು 2026 ಕರ್ನಾಟಕ ದ್ವಿತೀಯ PUC ಪರೀಕ್ಷೆ ಅಂಕಗಳನ್ನು ಉತ್ತಮಪಡಿಸಿಕೊಳ್ಳಲು ಅಂದರೆ ಕೆಲವೊಂದಿಷ್ಟು ಡೌಟ್ಸ್ ಇತ್ತು ಆಯಿತಾ. ಈಗ ಏನಪ್ಪ ಅಂತಂದರೆ ಈಗ KCT ಎಕ್ಸಾಮು ಬರಿತಿದ್ದೀರಾ. ಸೊ ಹಂಗಾಗಿ ನಿಮಗೆ ನಾಳೆ ರ್ಯಾಂಕು ಈಗ ಎಕ್ಸಾಮ್ 1 ಕನ್ಸಿಡರ್ ಮಾಡ್ತಾರಾ ಅಥವಾ ಎಕ್ಸಾಮ್ 2 ಕನ್ಸಿಡರ್ ಮಾಡ್ತಾರಾ ಅಥವಾ ಎಕ್ಸಾಮ್ 2 ಎರಡು ಕೂಡ ಬರೆದಾದ್ಮೇಲೆ ಬೆಸ್ಟ್ ಆಫ್ ತೊಗೊಂಡು ಅನೌನ್ಸ್ಮೆಂಟ್ ಮಾಡ್ತಾರಾ, ಈ ಥರ ಕನ್ಫ್ಯೂಷನಲ್ಲಿದ್ದರೆ ಎಕ್ಸಾಮ್ 2 ಕನ್ಸಿಡರ್ ಮಾಡಲ್ಲ, ಎಕ್ಸಾಮ್ 1 ಓನ್ಲಿ ಕನ್ಸಿಡರ್ ಮಾಡ್ತಾರೆ ಅಂತ ನೀವು ತಲೆಯಲ್ಲಿ ಈ ಥರ ಇಟ್ಕೊಂಡಿತ್ತು ಅಂದರೆ ನಿಮ್ಗೆ ಅದು ಕೇಳ್ತಿದ್ರೆ ಎಕ್ಸಾಮ್ 2 ಬರೀರಿ. ಅವ್ರು ಏನು ಮಾಡ್ತಾರೆ, ಉತ್ತಮಗೊಳಿಸಲು ನೀವು ಹಂಗೆ ಬರಿತಂತಂದರೆ ಎಕ್ಸಾಮ್ 2 ಬರೀರಿ ಅಂತ ಹೇಳ್ತಿದ್ರ. ಓಕೆ, ಅದಾದಮೇಲೆ 2026 ದ್ವಿತೀಯ PUC ಪರೀಕ್ಷೆ 1 ಮತ್ತು 2ರಲ್ಲಿ ಅಭ್ಯರ್ಥಿಗಳು ಪಡೆದ ಅಂಕಗಳಲ್ಲಿ ಅತ್ಯಧಿಕ ಅಂಕಗಳನ್ನು ಪರಿಗಣಿಸಿ ಕಳೆದ ವರ್ಷಗಳಂತೆ ಹಾಗೂ ಸರ್ಕಾರದ ಮಾರ್ಗಸೂಚಿಗಳಿಗೆ ಅನುಗುಣವಾಗಿ CET 2026 ಫಲಿತಾಂಶ ರ್ಯಾಂಕನ್ನು ಸಿದ್ಧಪಡಿಸಿ ಪ್ರಕಟಿಸಲಾಗ್ತದೆ. ಸಿಂಪಲ್ ವಿಷಯ ಏನಿಲ್ಲ. ಈಗ ಎಕ್ಸಾಮ್ 1 ಕೂಡ ಬರೀರಿ, 2 ಕೂಡ ಬರೀರಿ. 23-24 ಏನಿದೆ KCT ಎಕ್ಸಾಮು ಬರ್ಕೊತೀರಾ. 23-24 ಎಕ್ಸಾಮ್ ಬರೀರಿ. ಓಕೆ, ಅದಾದಮೇಲೆ ಎಕ್ಸಾಮ್ 2 ಅಂದರೆ PUCದು ಎಕ್ಸಾಮ್ 2 ಕೂಡ ನಡೆಸ್ತಾರೆ. ಅದಾದಮೇಲೆ ಹೇಳ್ತಾ ಇದ್ದೀನಿ, ರಿಸಲ್ಟ್ ಯಾವಾಗ ಅನೌನ್ಸ್ಮೆಂಟ್ ಆಗುತ್ತೆ KCT ಅಂತಂದರೆ ಎಕ್ಸಾಮ್ 2 ಆದಮೇಲೆ ಹೇಳ್ತಾ ಇರೋದು. ಎಕ್ಸಾಮ್ 2 ಆದಮೇಲೆ ಬೆಸ್ಟ್ ಆಫ್ 1 ಯಾವುದಪ್ಪ ಅಂದರೆ ನಿಮ್ಮದು ಎಕ್ಸಾಮ್ 1 ಅಥವಾ ಎಕ್ಸಾಮ್ 2ದ ಅದರಲ್ಲಿ ಯಾವುದು ಬೆಸ್ಟ್ ಆಗಿರ್ತದೋ ಆ ಸ್ಕೋರ್ನ ಕನ್ಸಿಡರ್ ಮಾಡ್ಕೊಂಡು ನಿಮ್ದು ಏನಂತಂದರೆ KCT ರ್ಯಾಂಕಿಗೆ ಕಂಬೈನ್ ಮಾಡಿಬಿಟ್ಟೆ KCT ಮಾರ್ಕ್ಸು ಕೂಡ ತೊಗೊಂಡು ರ್ಯಾಂಕ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಇದು ತಲೆಯಲ್ಲಿರಲಿ ಅಷ್ಟೇ. ಓಕೆ, ಆ್ಯಂಡ್ ಇನ್ನೊಂದು ಕೂಡ ಬಿಟ್ಟವ್ರೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ ಏನು PS ಟೈಪ್ ಅಂತ ಬಿಟ್ಟವ್ರೆ. ಅಂತಂದರೆ ಈಗ ಕೆಲವೊಂದಿಷ್ಟು ಹುಡುಗರು ಎಲ್ಲರೂ ಕೂಡ ಏನು ಮಾಡಿದಾರಪ್ಪ ಅಂತಂದರೆ ಅಪ್ಲಿಕೇಶನ್ ಹಾಕಿದಾರ. ಸೊ ನಿಮಗೂ ಕೂಡ ಕನ್ಫ್ಯೂಷನ್ ಇರ್ತದೆ ಸದ್ಯಕ್ಕೆ. ಸೊ ಏನೇನಪ್ಪ ಅಂತಂದರೆ ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡ್ರಿ, ಓದ್ಕೋರಿ ಇವಾಗ. ಸೊ PH ಮೀನ್ಸ್ ಅಂತಂದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಂತ ಬರ್ತೀವಿ. ಓಕೆ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಂತಂದ್ರೆ ಇದರ ನಿಮಗೆ ಹುಡುಗರಿಗೆ ಸೆಂಟರ್ ಕೋಡ್ ಕೂಡ ಬರ್ತದೆ. ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡಿರಿ, ಬಾಗಲಕೋಟ್ ಕಡೆ ಇರತಕ್ಕಂಥ ಸ್ಟೂಡೆಂಟ್ಗೆ ಸೆಂಟರ್ ಕೋಡ್ ಕೊಟ್ಟರೆ, ಕಾಲೇಜ್ ಕೋಡ್ ಕೊಟ್ಟವ್ರೆ, ಅಪ್ಲಿಕೇಶನ್ ನಂಬರ್ ಕೊಟ್ಟರೆ, CET ನಂಬರ್ ಕೊಟ್ಟರೆ, ಕ್ಯಾಂಡಿಡೇಟ್ ನೇಮ್ ಕೊಟ್ಟರೆ, ಸೆಂಟರ್ ನೇಮ್ ಯಾವುದು ಅಂತ ಕೊಟ್ಟವ್ರೆ. ಓಕೆ, ಸೊ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇರ್ತಕ್ಕಂಥ ಸ್ಟೂಡೆಂಟ್ಗಳು ಇಲ್ಲಿ ಏನು ಮಾಡಬೇಕು, ಡಿಸ್ಟಿಕ್ ವೈಸ್ ಏನು ಮಾಡ್ರೆ ಸ್ಟೂಡೆಂಟ್ಗೆ ಬಿಟ್ಟವ್ರೆ. ಎಕ್ಸಾಮ್ ಪ್ಲೇಸ್ ಇಲ್ಲ ಅಂತ ಕೊಟ್ಟರೆ ಬಾಗಲಕೋಟ್, ಡಿಸ್ಟಿಕ್ ಯಾವುದು ಬಾಗಲಕೋಟ್. PHDS ಒಂದು ಆರ್ಥೋ, ಲೋ ವಿಷನ್, ಆರ್ಥೋಪೆಡಿಕ್ ಯಾರಿದ್ರೆ ಅವ್ರು ಕೂಡ ಸ್ಟೂಡೆಂಟ್ ಕೊಟ್ಟರೆ ಇವರೆಲ್ಲ ಹೋಗಬೇಕಾಗ್ತದೆ. ಅಂತಂದರೆ ಅವ್ರೇನು ಮಾಡ್ತಾರೆ, ಎಕ್ಸಾಮಿನೇಷನ್ ಮಾಡ್ಕೊತಾರೆ. ಎಷ್ಟೋ ಹುಡುಗರು ಏನು ಮಾಡ್ತಾರೆ ಅಂತಂದರೆ ಈಗ ಅಪ್ಲಿಕೇಶನಲ್ಲಿ ಹ್ಯಾಂಡಿಕ್ಯಾಪ್ಟ್ ಅಂತಂದು ಏನು ಮಾಡ್ತಾರೆ ಮೆನ್ಷನ್ ಮಾಡಿಬಿಟ್ಟಿರ್ತಾರೆ, ಬಟ್ ಅಲ್ಲಿ ಇರೋದಿಲ್ಲ. ಅವಾಗ ಏನು ಮಾಡ್ತೀರಾ, ಸೊ ಆಗೋದಿಲ್ಲ. ಹಂಗಾಗಿ ಎಲ್ಲರೂ ಕೂಡ ಕನ್ಸಿಡರ್ ಮಾಡಿಕೊಂಡು ಸುಮ್ಮನೆ ಅಪ್ಲಿಕೇಶನ್ ಒಳಗೆ ಏನಂತಂದರೆ PH ಇದ್ದಲ್ಲೇ ಟಿಕ್ ಮಾಡಿಬಿಟ್ಟಿರ್ತಾರೆ, ಬಟ್ ನಾಳೆ ಇರೋದಿಲ್ಲ. ಓಕೆ, ಸೊ ಹಂಗಾಗಿ ವೆರಿಫೈ ಮಾಡಲೇಬೇಕು ಕೇಳಿದವರು. ಸೊ ಹಂಗಾಗಿ ಒನ್ಸ್ ಏನು ಮಾಡ್ತಾರೆ ಅಂತಂದರೆ ಡಿಸ್ಟಿಕ್ ವೈಸ್ ಎಲ್ಲರೂ ಕೂಡ ಯಾವಲ್ಲಿ ಹೋಗ್ಬೇಕು ನೀವು. ಓಕೆ, ಸೊ ಆಲ್ಮೋಸ್ಟ್ ಏನಂತಂದರೆ ನಿಮ್ಗೆ ಏನು ಕಾಣಿಸ್ತಿದೆ, ಸೆಂಟರ್ ನೇಮ್ ಕಾಣಿಸ್ತಿದೆ ಅಲ್ವಾ. ಸೊ ಆ ಒಂದು ಸೆಂಟ್ರಿಗೆ ಹೋಗ್ಬಿಟ್ಟು ಏನು ಮಾಡ್ಬೋದು ಅಂತಂದರೆ ಎಕ್ಸಾಮ್ ಪ್ಲೇಸ್ ಇರ್ತದೆ, ಡಿಸ್ಟಿಕ್ ವೈಸ್ ಕೂಡ ಕೊಟ್ಟವ್ರೆ. ನಿಮ್ಗೆ ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ನೀವೇನು ಮಾಡಿದ್ರಪ್ಪ ಅಂತಂದರೆ ಫಿಸಿಕಲ್ ಡಿಸಬಿಲಿಟಿ ಯಾವುದಿತ್ತು ಅದರದ್ದು ಕೂಡ ಬಿಟ್ಟರೆ. ಸೊ ಒನ್ ಟೈಮ್ ಹೋಗಿಬಿಟ್ಟು ನೀವು ಚೆಕ್ಔಟ್ ಮಾಡ್ಕೊಂಬಂತಂದರೆ ಆ ಒಂದು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಟೈಪ್ ಏನಂತ ನೀವು ಕ್ಲೇಮ್ಡ್ ಮಾಡ್ಕೊತೀರಾ. ಓಕೆ,
ಅಷ್ಟೇ. ಓಕೆ, ಕಾಲೇಜ್ ಕೋಡ್ ಕೊಟ್ಟವ್ರು ಎಲ್ಲ ಕೂಡ ಕೊಟ್ಟರೆ ಬೇಕಾದ್ರೆ ಒನ್ ಟೈಮ್ ಈ PDF ಕೂಡ ನಿಮಗೆ KEದಲ್ಲಿ ಕೂಡ ಸಿಗ್ತದೆ. ಇಲ್ಲಪ್ಪ ಅಂತಂದ್ರೆ ವಾಟ್ಸಪ್ ಗ್ರೂಪ್ಸ್ ಅಥವಾ ಚಾನಲ್ಗೆ ಶೇರ್ ಮಾಡಿರ್ತೀನಿ, ಡೌನ್ ಮಾಡ್ಕೋಬೋದು. ಆಯಿತಾ, ಸರಿ ಕಂಡ್ರು. ಅಷ್ಟೇ, ನಿಮ್ಗೇನು ಇಲ್ಲ ಬೇರೆ ಅಪ್ಡೇಟ್ಸ್ಗಳು ಬಂತಂದ್ರೆ ತಿಳಿಸಿರ್ತೀನಿ. ಅದ್ರ ಚಾನಲ್ ನೋಡ್ತೀರಿ. ಟೇಕ್ ಕೇರ್, ಬಾಯ್.